ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್ ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಖಂಡಿಸಿ ವ್ಯಾಪಾರಿಗಳು ಪ್ರತಿಭಟನೆ ಮಾಡುತ್ತಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಹೋರಾಟಕ್ಕಿಳಿದಿದ್ದಾರೆ. ಫುಟ್ಪಾತ್ ಒತ್ತುವರಿ ತೆರವಿನಿಂದ ನಾವು ಬೀದಿಗೆ ಬಿದ್ದಿದ್ದೀವಿ, ಹೀಗಾಗಿ ಬೀದಿ ಬದಿ ವ್ಯಾಪಾರಿಗಳ ಜಂಟಿ ಹೋರಾಟ ಸಮಿತಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಒಟ್ಟು 6 ಸಂಘಟನೆಗಳಿಂದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಬೇಕೇ ಬೇಕು, ನ್ಯಾಯ ಬೇಕು ಅಂತ ಹೇಳಿ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸರ್ಕಾರ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದೆ ಅಂತ ಹೇಳಿ ವ್ಯಾಪಾರಸ್ಥರು ಬೇಸರವನ್ನ ಹೊರಹಾಕಿದ್ದಾರೆ. ಸರ್ಕಾರ ಸ್ಪಂದಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯವ್ಯಾಪಿ ಪ್ರತಿಭಟಿಸುವುದಕ್ಕೆ ನಿರ್ಧಾರ ಮಾಡಿದ್ದೀವಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಹೇಳಿಕೊಂಡಿದ್ದಾರೆ. ವ್ಯಾಪಾರಿಗಳನ್ನು ಎತ್ತಗಡೆ ಮಾಡಿರುವ ಜಿಬಿಎ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, ಬಡವರ ವಿರೋಧಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೀದಿ ವ್ಯಾಪಾರಿಗಳ ಎತ್ತಗಡೆ ಆದೇಶಿಸಿದ ಕೃಷ್ಣ ಬೈರೇಗೌಡರಿಗೆ ಹೇಳಿ ಧಿಕ್ಕಾರ. ಬೀದಿ ವ್ಯಾಪಾರಿ ವಿರುದ್ಧ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೀದಿ ವ್ಯಾಪಾರಿಗಳ ಹೋರಾಟ ಸಮಿತಿಯ ಹೋರಾಟಕ್ಕೆ, ಬೀದಿ ವ್ಯಾಪಾರಿಗಳ ಜಂಟಿ ಹೋರಾಟ ಸಮಿತಿಯ ಹೋರಾಟಕ್ಕೆ, ಬೀದಿ ವ್ಯಾಪಾರಿಗಳ ಹೋರಾಟಕ್ಕೆ, ಬೀದಿ ವ್ಯಾಪಾರಿಗಳ ಹೋರಾಟಕ್ಕೆ. ಇನ್ನು 5 ನಿಮಿಷದಲ್ಲಿ ಶುರು ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ಕೆಲವು ಬರ್ತಾ ಇದ್ದಾರೆ. ಬೋರ್ಡ್ ಎಲ್ಲ ಕೆಳಗಿಟ್ಕೊಳ್ಳಿ, ತೊಡೆ ಮೇಲೆ ಇಟ್ಕೊಳ್ಳಿ, ಬೋರ್ಡ್ ಕೈಲಿ ಇಟ್ಕೊಳ್ಳಿ. ಎತ್ಬಿಟ್ರೆ ಹಿಂದೆ ಕಾಣಲ್ಲ ಸರ್. ಯಾರು ಕಿತ್ಕೊಂಬೇಡಿ, ಇಲ್ಲಿ ಎಲ್ಲ ಬಂದ್ಬಿಡಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಾದ್ಯಂತ ಸರ್ಕಾರ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಮುಂದಾಗಿರುವಂತದ್ದು. ಈಗಾಗಲೇ ಇವತ್ತು 8ನೇ ದಿನಕ್ಕೆ ಕಾಲಿಟ್ಟಿದೆ ಫುಟ್ಪಾತ್ ಒತ್ತುವರಿ ಕಾರ್ಯಾಚರಣೆ. ಅಂದ್ರೆ ನಗರದ ಬೀದಿ ಬೀದಿಯಲ್ಲೂ ಕೂಡ ಫುಟ್ಪಾತ್ ಒತ್ತುವರಿ ತೆರವನ್ನ ಮಾಡ್ತಾ ಇರುವಂತದ್ದು. ಇದರ ವಿರುದ್ಧ ಬೀದಿ ಬದಿ ವ್ಯಾಪಾರಿಗಳು ಸಮರ ಸಾರಿದ್ದಾರೆ. ನಮ್ಮನ್ನ ಬದುಕೋಗ್ಬಿಡಿ ಅನ್ನುವಂತಹ ಒಂದು ಬೇಡಿಕೆಯನ್ನ ಇಟ್ಟಿರುವಂತದ್ದು. ಸದ್ಯ ಈಗ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ನಡೀತಾ ಇದೆ. ಬೀದಿ ಬದಿ ವ್ಯಾಪಾರಿಗಳ ಪ್ರತಿಭಟನೆ ಏನು, ಅಲ್ಲ ಪ್ರತಿಭಟನೆ ಯಾಕೆ ಮಾಡ್ತಿದ್ದಾರೆ, ಅವರ ಬೇಡಿಕೆ ಏನು, ಅವರ ಆಗ್ರಹ ಏನು, ಸರ್ಕಾರಕ್ಕೆ ಏನು ಮನವಿ ಮಾಡ್ಕೊಳ್ತಾರೆ ಅನ್ನುವಂಥದ್ದನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀರಾ? 2014 ಆಕ್ಟ್ ಪ್ರಕಾರ ಬೀದಿ ಬದಿ ವ್ಯಾಪಾರಿಗೆ ನೋಡಿ, ನಾವು ಎಲ್ಲರಿಗೂ ಮನವಿ ಕೊಟ್ಟಿದ್ದೀವಿ. ವಿಶೇಷ ನ್ಯಾಯಾಧಿಕಾರಿ BBMP ಅವರಿಗೆ ಮತ್ತೆ ವಲಯ ಆಯುಕ್ತರಿಗೆ ಎಲ್ಲರಿಗೂ ನಾವು ಮನವಿ ಕೊಟ್ಟು 2024-23 ಕಾರ್ಡ್ ಕೊಡಿ ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡಿದ್ವಿ. ನಮ್ಗೆಲ್ಲ ಕಾರ್ಡ್ ಕೊಟ್ಟಿದ್ದಾರೆ ನೋಡ್ರಿ, ಸರ್ಕಾರದಿಂದ ಎಲ್ಲ ಕಾರ್ಡ್ ಕೊಟ್ಟಿದ್ದಾರೆ. ಮತ್ತೆ ಏನಂದ್ರೆ ಯಾವುದೇ ಏಕೆ ಇಲ್ಲ, ಏನಿಲ್ಲ. ಆಮೇಲೆ ನಾವು ಟಿ ದಾಸಲ್ಲಿ ಪೈಪ್ ರೋಡಲ್ಲಿ ವ್ಯಾಪಾರ ಮಾಡೋದು. ನಮಗೆ ಕಮಿಷನರ್ ಒಂದು ಲೆಟರ್ ಕೊಟ್ಟಿದ್ದಾರೆ. ನಿಮಗೆ ಇದೊಂದು ಪೇಪರ್ ಸೋರ್ಸಿ ದಯವಿಟ್ಟು ನಾನು ಕೊಡ್ತೀನಿ. ಇದು ನಮಗೆ ಕಮಿಷನರ್ BBMP ಕಮಿಷನರ್ ಒಂದು ಪೇಪರ್ ಕೊಟ್ಟಿದ್ರು. ಇವರಿಗೆ ಖುದ್ದಾಗಿ ಒಂದು ಜಾಗ ಮಾಡಿಕೊಡಿ ಎಲ್ಲಾರ ಅಂತ. ನಮ್ಮ ದಾಸಹಳ್ಳಿಯ BBMP ಅಧಿಕಾರಿಗಳು ಯಾವುದೇ ಕೆಲಸ ಮಾಡಿ ನೋಡಿ, ನಮ್ಗೆ ಇಲ್ಲಿ ಒಂದು ಪೇಪರ್ ಕೊಟ್ಟಿದೆ ಕಮಿಷನರ್ ಇಂದ. ನಿಮಗೆ ಇವರಿಗೆ ತಾತ್ಕಾಲಿಕವಾಗಿ ಒಂದು ಜಾಗ ಮಾಡಿಕೊಡಿ ವ್ಯಾಪಾರ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು 1 ವರ್ಷ ಆಗಿದೆ. ಯಾವುದೇ ಅಧಿಕಾರಿಗಳಿಗೆ ಹೋಗಿ ಕೇಳಿದ್ರು ಯಾವುದೇ ಆನ್ಸರ್ ಕೊಡಲ್ಲ. ಅಲ್ಲಿ ಸಾರ್ವಜನಿಕರುಗಳಿಗೆ ಹೋದ್ರೆ ಯಾವುದೇ ಬೆಲೆ ಕೊಡಲ್ಲ. ನನಗೆ ಗೊತ್ತಿಲ್ಲ, ಯಾವುದೋ ಅಧಿಕಾರಿ ಇಲ್ಲ, ಇನ್ನೊಂದು ನಾಳೆ ಬನ್ನಿ, ಇವತ್ತು ಬರ್ರಿ, ನಾಳೆ ಬರ್ರಿ. 1 ವರ್ಷದಿಂದ ಬರೀ ಇದೇ ತರ ತೆಳ್ಳಾಗ್ತಾ ಇದ್ದಾರೆ ನಮಗೆ. ನಾನು ಮೊನ್ನೆ ಬಂದು ಯಜಮಾನ್ರೆ, ನಿಮ್ದು ಏನ್ ಅಂಗಡಿ ಇದೆ, ಏನ್ ವ್ಯಾಪಾರ ಮಾಡ್ತಾ ಇದ್ರಿ, ಎಲ್ಲಿ ವ್ಯಾಪಾರ ಮಾಡ್ತಾ ಇದ್ರಿ? RR ನಗರ ಗಾಡಿ ಇದೆ, ಅಪ್ಪೆ ಗಾಡಿ, ಈರುಳ್ಳಿ ವ್ಯಾಪಾರ ಮಾಡ್ತಾ ಇದ್ರಿ. RR ನಗರ ಈಗ ಸರ್ಕಾರ ಎತ್ತಿ ಅಂತ ಇದ್ದಾರೆ. ನಾವೆಲ್ಲಿಗೆ ಹೋಗೋದು? ಎತ್ಬಿಟ್ಟು ಜೀವನ ಮಾಡೋದು ಹೆಂಗೆ? ಮಕ್ಕಳು ಮರಿ ಸಾಕೋದು. ಅಲ್ಲ, ಈಗ ಸರ್ಕಾರ ಏನ್ ಹೇಳ್ತಾ ಇದೆ ಗೊತ್ತಾ, ನೀವು ಫುಟ್ಪಾತ್ ಅನ್ನೋದು ಜನ ಓಡಾಡೋ ಜಾಗ, ವ್ಯಾಪಾರಕ್ಕಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಅದಕ್ಕೆ ಏನ್ ಹೇಳ್ತೀರಾ? ನಾವ್ ಏನು ಮಾಡೋದು? ಜೀವನ ಮಾಡಕ್ಕೆ ಫುಟ್ಪಾತಲ್ಲೇ ಮಾಡ್ಬೇಕು, ಬೇರೆ ಕಡೆ ಏನು ಕೆಲಸ ಇಲ್ಲ. ಇವಾಗ ನಿಮ್ಗೆ ಆಲ್ಟರ್ನೇಟ್ ಜಾಗ ಮಾಡಿಕೊಟ್ರೆ ನೀವು ಅದಕ್ಕೆ ಒಪ್ಪಿಗೆ ಇದ್ದೀರಾ? ನಾವು ಈಗ ಜಾಗ ಮಾಡಿಕೊಟ್ರು ಅಲ್ಲಿಗೆ ಜನ ಬರಲ್ಲಮ್ಮ. ನಾವ್ ಎಲ್ಲಿ ಮಾಡ್ತೀವಿ ಅಲ್ಲೇ ಮಾಡ್ಬೇಕು. ಬೇರೆ ಕಡೆ ಮಾಡಿದ್ರೆ ಜನ ಬರಲ್ಲ, ವ್ಯಾಪಾರ ಆಗಲ್ಲ. ಇದು ಬೀದಿ ಬದಿ
ವ್ಯಾಪಾರಿಗಳು ಹೇಳ್ತಾ ಇರುವಂತದ್ದು ಅಂದ್ರೆ ನಮಗೆ ಜೀವನ ಮಾಡೋಕೆ ಜಾಗ ಬೇಕು, ಇಲ್ಲ ಅಂತಂದ್ರೆ ನಾವು ಬದುಕೋದು ಹೇಗೆ ಅನ್ನುವಂತ ಒಂದು ಪ್ರಶ್ನೆಯನ್ನ ಸರ್ಕಾರದ ಮುಂದೆ ಇಡ್ತಾ ಇರುವಂತದ್ದು. ಅಂದ್ರೆ ನಾವು ಅದನ್ನೇ ನಂಬಿಕೊಂಡು ಜೀವನವನ್ನ ಮಾಡ್ತಾ ಇರುವಂತದ್ದು ಅನ್ನುವಂತ ಒಂದು ವಿಚಾರವನ್ನ ಹೇಳ್ತಾ ಇರುವಂತದ್ದು. ಅಂದ್ರೆ ಒಟ್ಟಾರೆಯಾಗಿ ಫ್ರೀಡಂ ಪಾರ್ಕ್ ನಲ್ಲಿ ಈಗ ಬೀದಿ ಬದಿ ವ್ಯಾಪಾರಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತಮ್ಮ ಪೋಸ್ಟರ್ ಗಳನ್ನ ಇಟ್ಕೊಂಡು ಸರ್ಕಾರದ ವಿರುದ್ಧ ಸಮರ ಸಾರಿರುವಂತದ್ದು. ಅಂದ್ರೆ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಅಂದ್ರೆ ಒಂದ್ ರೀತಿ ಅವರು ಸರ್ಕಾರಕ್ಕೆ ಒಂದಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಪವನ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.